ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಕಣ್ಣಿಗೆ ಯಾವುದೇ ಸಮಸ್ಯೆ ಇರಲಿ, ದೂರದೃಷ್ಟಿ, ಹತ್ತಿರದೃಷ್ಟಿ ಮತ್ತು ಹೂವು ಬಂದಿರೋದು ಮಾಲಿ ನಾವು 20ನೇ ತಾರೀಕು ಹಾಕೋದು ನೋಡ್ತಲೇ ಇದ್ದೀರಾ. ಅದೇ ಥರ ಸೇಮ್ ಈಗ ಹೋದ ತಿಂಗಳು ಹಾಕಿದ್ದು ಇವ್ರಿಗೆ ತಾಯಿ ಮಗು ಬಂದಿದ್ದಾರೆ ಇಬ್ಬರೂ. ಹೋದ ತಿಂಗಳು ಇವ್ರಿಗೆ ಹಾಕಿದ್ದು, ಈಗ ಹಾಕ್ತೀವಿ. ಈಗ ಹಾಕಿದ್ದನ್ನು ಅವರಲ್ಲೇ ತಿಳ್ಕೊಳ್ಳಿ. ಒಂದೇ ತಿಂಗಳು ಫಸ್ಟು ತಿಂಗಳು ಹಾಕ್ಸ್ಕೊಂಡಿರೋದು ಎಷ್ಟು % ರಿಸಲ್ಟ್ ಬಂದಿದೆ, ಇದನ್ನು ಯಾವ ಥರ ಹಾಕ್ಕೊಂಡೋಗ್ಬೇಕು, ಎಷ್ಟು ದಿನ ಹಾಕ್ಕೊಂಡು ಹೋಗ್ಬೇಕು. ಒಂದೇ ತಿಂಗಳಿಗೆ ರಿಸಲ್ಟ್ ಬರೋಲ್ಲ, ಅದು ನಂಬ್ಕೊಂಡು ಬರಲೇಬೇಡ. 2 ತಿಂಗಳಿಗೂ ಬರೋಲ್ಲ. ಹಾಕ್ಸ್ಕೊಂಡು ಹೋಗ್ತಾ ಇರ್ರಿ. ನೀವು ದುಡ್ಡು ಕೊಡ್ತೀರಾ ಬಿಡ್ತೀರಾ ಅನದರ್ ಕ್ವಶನ್ನು. ನೋಡ್ಕೊಳ್ಳಿ, ಇಲ್ಲಿ ತಿಳ್ಕೊಳ್ಳಿ. ನಾವು ಹೇಳೋದೇನು ಇರೋಲ್ಲ. ವಯಸ್ಸಾಗಿರೋ ಅಮ್ಮ ಐತೆ, ಮಗ ಅವರೇ, ಮಗನೂ ಬಂದವ್ರೆ. ಇವರು ದುರ್ಗದಿಂದ ಬಂದವ್ರೆ. ಹುಲಿದುರ್ಗ ಅಲ್ವಾ? ಹುಲಿದುರ್ಗ. ಇಲ್ಲಿಗೆ ಎಷ್ಟು ಕಿಲೋಮೀಟ್ರು? ಈಗ 60 ಕಿಲೋಮೀಟ್ರು. 60 ಕಿಲೋಮೀಟ್ರು. ಇನ್ನೊಬ್ರು ಮೈಸೂರಿನವ್ರು ಬರ್ಬೇಕಾಗಿತ್ತು, ಇಲ್ಲಿಗೆ ಬಂದಿಲ್ಲ. ಅವ್ರು ಇವತ್ತು ನಾಳೆ ಬರ್ತಾರೆ. ಅವ್ರನ್ನೂ ಸಂದರ್ಶನ ಮಾಡ್ತೀನಿ. ಇವ್ರ ಬಗ್ಗೆ ತಿಳ್ಕೊಳ್ಳಿ. ಇದರಿಂದ ಒಳ್ಳೆ ಅನುಕೂಲತೆ ಇದೆ. ಈವನ್ನು ಹೆಣ್ಮಕ್ಳ ಸಮಸ್ಯೆನೂ ಪರಿಹಾರ ಆಗುತ್ತದೆ. ವರ್ಷಾನುಗಟ್ಟಲೆ ಹಾಕಿಸ್ಕೊಂಡಾಗ ಒಂದೇ ತಿಂಗಳಿಗೆ ಪರಿಹಾರ ಸಿಕ್ಕಲ್ಲ. ವರ್ಷಾನುಗಟ್ಟಲೆ ಹಾಕಿಸ್ಕೊಂಡಾಗ ಥೈರಾಯ್ಡ್ ಇರಲಿ, ಗರ್ಭಕೋಶದ ಯಾವುದೇ ಸಮಸ್ಯೆ ಇರಲಿ ಸರೋಗ್ತದೆ. ಇದು ಜಾಸ್ತಿ ಹೇಳಕ್ ಹೋಗಲ್ಲ, ನಾನು ಸ್ವಲ್ಪನೇ ಹೇಳಿರ್ತೀನಿ. ಅವ್ರು ಹಾಕಿಸ್ಕೊಂಡ ಅನುಭವಗಳನ್ನ ಅವರ ಜೊತೆ ಹಂಚ್ಕೊಳ್ಳಿ. ಹಾಂ, ಬಿತ್ತಲ್ಲ? ಅಲ್ಲ, ಬಿಲ್ಲ. ಬಿದ್ದಿದೆ. ಇದು 2ನೇ ಸರಿ ಸರಿ 2ನೇ ಸರಿ ಹಾಕ್ಸ್ತಾ ಇರೋದು. ಇವ್ರಿಗೆ ಅನುಕೂಲತೆ ಬಂದಿದೆ. ಹಾಕೊಳ್ಳಿ. ಈ ಥರ ಹಾಕಿಸ್ಕೊಂಡಾಗ ಯಾವುದೇ ಸಮಸ್ಯೆ ಇರಲಿ, ಸಮಸ್ಯೆ ಪರಿಹಾರ ಆಗುತ್ತೆ. ಹಾಂ, ತಲೆ ಎತ್ತಿ ಸಾಕಂಗೆ. ಹೋದ ತಿಂಗಳು ಹಾಕಿದ್ದು ಇವ್ರಿಗೆ. ಇವ್ರು ನೋಡಿರ್ತೀರ ವಿಡಿಯೋ. ಯಾವ ಥರ ಇದೆಯಮ್ಮ ಇವಾಗ ಹೇಳಿ, ಯಾವ ಥರ ಆಗೈತೆ? ಹೋದ ತಿಂಗಳು ಹಾಕ್ಸಿದ್ರಿ, ಯಾವ ಥರ ರಿಸಲ್ಟ್ ಕೊಟ್ಟದೆ ಒಂದೇ ತಿಂಗಳಿಗೆ? ಹಾಂ, ಕಣ್ಣು ಉರಿತಾ ಇದೆ ಅವ್ರಿಗೆ. ಪಾಪ ಬಿಡಕ್ಕಾಗ್ತಾ ಇಲ್ಲ. ಉರಿದ್ರು ಏನು ಯೋಚನೆ ಮಾಡಬೇಡಿ, ಜಾಸ್ತಿ ಉರಿಯಲ್ಲ. ಬಂದಿದ್ದಾರೆ ಈಗ ದುರ್ಗದಿಂದ ಇಲ್ಲಿಗೆ 60 ಕಿಲೋಮೀಟ್ರ್ ಆಗುತ್ತೆ. ಹುಡಿಕೊಂಬಂದವ್ರು 60 ಕಿಲೋಮೀಟ್ರು. ಹೇಳಿ ಅಮ್ಮ, ಹೇಳಿ ಮಾತಾಡಿ. ಹಾಂ ಹಾಂ, ಹೇಳಿ. ಹಾಂ, ಹೋದ ತಿಂಗಳು ಈ ತಿಂಗಳು ಹೆಂಗೆ? ಹಾಂ, ಆಮೇಲೆ ಹಾಕಿ. ನಾವು ಹೋದ ತಿಂಗಳು ಬಂದಿದ್ವಿ. ಹೋದ ತಿಂಗಳಿಗೆ 1 ತಿಂಗಳಲ್ಲಿ ಪರವಾಗಿಲ್ಲ. ನನಗೆ 2 ಕಣ್ಣಲ್ಲಿ ಒಂಥರ ನೀರು ತುಂಬ್ಕೊತಾ ಇತ್ತು, ಸ್ವಲ್ಪ ಮಂಜು ಥರ ನನಗೂ ಇತ್ತು. ನನಗೂ ಶುಗರ್ ಇದೆ. ಅದರಿಂದ ಪರವಾಗಿಲ್ಲ. ಒಂದು 15% ಒಂದೊಂದು ಸಲಿಗೆ ರಿಕವರಿ ಆಗ್ತಾ ಇದೆ. ಏನು ತೊಂದರೆ ಇಲ್ಲ. ಓದಬೇಕಾದ ಅಕ್ಷರ ಸ್ವಲ್ಪ ಬರ್ತಾ ಇತ್ತು, ಅದು ಕ್ಲಾರಿಟಿ ಕಾಣ್ತಾ ಇದೆ. ಎಲ್ಲ ಗ್ರಾಹಕರು, ಪೇಷಂಟ್ಗಳು ಯಾರ್ಯಾರು ಇದ್ದೀರಿ, ದೂರದೃಷ್ಟಿ, ಸಮೀಪ ದೃಷ್ಟಿ ಸಮಸ್ಯೆ ಉಳ್ಳವರು ಡ್ರಾಪ್ಸ್ ಹಾಕ್ಸ್ಕೊಂಡ್ರೆ ಎಲ್ಲ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈಗ 1ನೇ ತಿಂಗಳು ಹಾಕ್ಸಿದ್ರು, ಈ ತಿಂಗಳು ಹಾಕ್ಸಿದ್ದಾರೆ. ಇದು 2ನೇ ಬಾರಿ ಹಾಕ್ಸ್ತಾ ಇದ್ದಾರೆ. ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಇಂದ ಬಂದಿದ್ದೀರಾ? ನಾನು 60 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ. 60 ಕಿಲೋಮೀಟರ್ ಇಂದ ನಮ್ಮ ತಾಯಿ ನಾನು ಇಬ್ರು ಬಂದಿದ್ದೀವಿ. ನಮ್ಮ ತಾಯಿಯವ್ರಿಗೆ ಕಣ್ಣು ಹೂ ಬಂದಿತ್ತು, ಅದು ಕೂಡ ಪರವಾಗಿಲ್ಲ. ಚೆನ್ನಾಗಿ ಸ್ವಲ್ಪ ರಿಕವರಿ ಆಗ್ತಾ ಇದೆ. ಆದ್ರೆ ಒಂದು 5-6 ತಿಂಗಳು ಬಂದು ಕಂಟಿನ್ಯೂಸ್ ಹಾಕ್ಸ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ. ಅದು ನನ್ನ ಅನುಭವ. ಅವರ ಅನುಭವ. ನಾವು ಏನು ಹೇಳಲ್ಲ, ಅವ್ರಿಗೆ ಹೇಳಿ ನಾವು ಇದು ಮಾಡ್ತಾ ಇರ್ತೀವಿ. ಅವರೇ ಹೇಳ್ಬೇಕು, ಅವ್ರ ಅನುಭವ ಅವರೇ ಹೇಳ್ಬೇಕು. ಒಳ್ಳೇದಾಗುತ್ತೆ, ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ, ಒಳ್ಳೇದಾಗುತ್ತೆ. ಹಾಕೊಂಡಾಗ ಸ್ವಲ್ಪ ಉರಿ ಬರುತ್ತೆ, ಏನ್ ತೊಂದರೆ ಇಲ್ಲ, ಸರಿ ಆಗ್ತದೆ. ಆಮೇಲೆ ಕಣ್ಣು ಕೂಲ್ ಆಗ್ತದೆ. ಕೂಲ್ ಆಗ್ತದೆ. ಎಲ್ಲವೂ ಕೂಡ ಅನುಕೂಲ ಆಗುತ್ತೆ. ಅಷ್ಟೇನಾ? ಸಮಸ್ಯೆ ಅನುಭವಿಸ್ತಿರ್ತಕ್ಕಂಥ ಪೇಷಂಟ್ಗಳು ದಯಮಾಡಿ ಬನ್ನಿ, ಫೋನ್ ಮಾಡ್ಕೊಂಡು ಬನ್ನಿ. ನಮ್ಮ ವಿಡಿಯೋ ನೋಡಿದವರು ಫೋನ್ ಮಾಡ್ಕೊಂಡು ಬಂದು ಹಾಕಿಸ್ಕೊಂಡೋಗಿ. ನಿಮ್ಮ ಇಷ್ಟ, ಮಿಕ್ಕಿದ್ದೆಲ್ಲ ರಿಸಲ್ಟ್ ಸಿಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ. ಈಗ ಹೇಳಿದ್ರಲ್ಲ ಅವ್ರು ಗೌಡ್ರು, ಯಾವ ಸೈಡ್ ಎಫೆಕ್ಟ್ ಇರೋಲ್ಲ. ದಯಮಾಡಿ ಹಾಕ್ಸ್ಕೊಂಡೋಗಿ.